ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪೆಷಲ್ ಬರ್ಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಪಿಕ್ ಅ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಜೀವನ ನಿಮ್ಮನ್ನು ಯಾವ ದಿಕ್ಕಿನಲ್ಲಿ ಕೊಂಡೊಯ್ತಾ ಇದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಎಸ್, ಬನ್ನಿ ಕಾರ್ಡನ್ನು ಶಫಲ್ ಮಾಡೋಣ. ನಿಮ್ಮ ಮುಂದೆನೇ ಕಾರ್ಡನ್ನು ಆಪ್ಷನ್ಸ್ನ ನೋಡೋಣ ಯಾವ್ದು ಬರುತ್ತೆ ಅಂತ ಶಫಲ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. Thank you so much. Okay, so this is pile number 1, and yes, let's see pile number 2. Okay, pile number 2. So yes, ನಿಮಗೆ ಇಂಟ್ಯೂಟಿವ್ಲಿ ಪಿಕ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ನೋಡೋಣ ಯಾವ್ದು ಬರುತ್ತೆ ಅಂತ. ಪೈಲ್ ನಂಬರ್ 1ಅಲ್ಲಿದೆ ದ ಮಾಸ್ಟರ್ ಆ್ಯಂಡ್ ಪೈಲ್ ನಂಬರ್ 2ಅಲ್ಲಿದೆ ದ ಮಿಸರ್. ಓಕೆ, ಸೊ ನಿಮ್ಮ ಮುಂದೆ ಶಫಲ್ ಮಾಡಿರೋದು ನಾನು. ಓಕೆ, ಸೊ ದ ಮಾಸ್ಟರ್, ದ ಮಿಸರ್ ಎರಡು ಇದೆ. ಸೊ ಎರಡಲ್ಲೂ ನಿಮಗೆ ಸೆಲೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಓಕೆ, ಸೊ ಅಲ್ಲಿ ನೀವು ನಿಮ್ಮ ರೀಡಿಂಗ್ನ ನೋಡ್ಬೋದು. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಡೈರೆಕ್ಟ್ ಮೆಸೇಜ್ ಮಾಡಿ. ಹಾಗೆ ಈ ವಿಡಿಯೋನ ಹೈಪ್ ಮಾಡಿ ಅಂತ ಕೂಡ ನಾನು ಕೇಳ್ಕೊಳ್ತೀನಿ. ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಕೂಡ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಇನ್ನೊಂದು ಹೆಲೋ ಪೈಲ್ ನಂಬರ್ 1. ಸೊ ಯಾರು ದ ಮಾಸ್ಟರ್ನ ಚೂಸ್ ಮಾಡಿದಿರಾ, ಸೊ ಇದರ ಮೆಸೇಜ್ ನಾನು ಎಂಡಿಗೆ ನಿಮಗೆ ಕೊಡ್ತೀನಿ. ಬಟ್ ರೈಟ್ ನಾವು ಟ್ಯಾರೋಯಿಂದ ನೋಡೋಣ. ಓಕೆ, so thank you so much pile number 1. Thank you so much universe. Thank you so much. Eight of Swords. ಸೊ ರೈಟ್ ನಾವು ನಿಮ್ಮ ಲೈಫ್ ಏನಿದೆ ನೋಡಿ, ಕ್ಲಾರಿಟಿನ ಪಡೆದು ನಿಮ್ಮನ್ನು ಇಂಟ್ಯೂಷನ್ ಜೊತೆ ಕನೆಕ್ಟ್ ಆಗಿ ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಸೊ ರೈಟ್ ನಾವು ನಿಮಗೆ ಯಾವುದೇ ವಿಷಯದಲ್ಲಿ ಕ್ಲಾರಿಟಿ ಸಿಗದೇ ಇರಬಹುದು. ಓಕೆ, ಸ್ಟಕ್ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಆ್ಯಕ್ಚುಲಿ ನೀವು ಸ್ಟಕ್ ಆಗಿಲ್ಲ. ಓಕೆ, ಸೊ ಇದು ನಿಮ್ಮ ಮೈಂಡ್ ನಿಮ್ಮನ್ನು ಸ್ಟಕ್ ಮಾಡಿಸ್ತಾ ಇದೆ. ಓಕೆ, ಸೊ ರೈಟ್ ನಾವು ನಿಮ್ಮ ಜೀವನ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ, ನೀವು ನಿಮ್ಮ ಜೊತೆ ಹೇಗೆ ಕನೆಕ್ಟ್ ಆಗಬಹುದು, ಹಾಗೆ ನಿಮ್ಮ ಜೀವನವನ್ನು ನೀವು ಹೇಗೆ ರೂಪಿಸಬಹುದು ವಿದೌಟ್ ಯಾರ ಹೆಲ್ಪ್ ಇಲ್ಲದೆ. ಓಕೆ, ಒಬ್ಬರ ಸಹಾಯ ಇಲ್ಲದೆ ನಿಮ್ಮ ಲೈಫನ್ನು ನೀವು ಹೇಗೆ ಬಿಲ್ಡ್ ಮಾಡಬಹುದು ಅನ್ನೋದು. ಓಕೆ, ಆ್ಯಂಡ್ ರೈಟ್ ನಾವು ಕೆಲವೊಂದು ಕರ್ಮಗಳು ಕೂಡ ಇದೆ ಪೈಲ್ ನಂಬರ್ 1. ಸೊ ಹಾಗಾಗಿ ಸ್ವಲ್ಪ ನಿಮಗೆ ರೈಟ್ ನಾವು ನಿಮ್ಮ ಪರಿಸ್ಥಿತಿ ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇರ್ಬೋದು. ಓಕೆ, ನಿಮ್ಗೆ ಅನಿಸ್ತಾ ಇರ್ಬೋದು ನಾನು ಏನು ಚೂಸ್ ಮಾಡ್ತೀನಿ ಅದು ನನಗೆ ಸಿಗ್ತಾ ಇಲ್ಲ, ಆ್ಯಂಡ್ ಜೀವನ ತುಂಬ ಕಷ್ಟ ಆಗೋಗಿದೆ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಸೊ ಇದು ನಿಮ್ಮ ಮೈಂಡ್ ಈ ಥರ ಮಾಡಿಸ್ತಾ ಇದೆ ನಿಮ್ಮಿಂದ. ಏನಕ್ಕೆ ಅಂತಂದರೆ ನಿಮ್ಮನ್ನು ಒಂದು ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗೋದಿದೆ. ಸೊ ಅದಕ್ಕೋಸ್ಕರ ಆ್ಯಂಡ್ ನಿಮಗೆ ನಾನಿಲ್ಲಿ ಒಂದೇ ಹೇಳ್ತೀನಿ, ಏನು ಅಂತಂದರೆ ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಗಟ್ ಫೀಲಿಂಗ್ಸ್ ಏನಿದೆ ನೋಡಿ, ಅದನ್ನು ನಂಬುವಂತಹ ಅವಶ್ಯಕತೆ ಇದೆ ನಿಮಗೆ. ಓಕೆ, ಅಂತಂದರೆ ನಿಮ್ಮ ರೈಟ್ ನಾವು ನಿಮ್ಮ ಎಸ್ ಡೆವಿಲ್ ಬಂದಿದೆ ಇಲ್ಲಿ. 1 ಸೆಕೆಂಡ್, ಇದನ್ನು ಹಾಗೆ ನಾನು ತೋರಿಸುವ ಹಾಗಿಲ್ಲ. ಓಕೆ, ನೋಡಿ ಡೆವಿಲ್. ಎಸ್, ರೈಟ್ ನಾವು ತುಂಬಾ ನಕಾರಾತ್ಮಕ ಎನರ್ಜಿನ ನೋಡ್ತಾ ಇದ್ದೀನಿ, ನಕಾರಾತ್ಮಕ ಶಕ್ತಿನ ನೋಡ್ತಾ ಇದ್ದೀನಿ. ಸೊ ಇದು ನಿಮ್ಮ ಥಾಟ್ಸ್ ಇರಬಹುದು, ನಿಮ್ಮ ಪ್ಯಾಟರ್ನ್ಸ್ ಇರ್ಬೋದು, ಪದೇ ಪದೇ ನೀವು ಪ್ಯಾಟರ್ನ್ನ ರಿಪೀಟ್ ಮಾಡ್ತಾ ಇರ್ಬೋದು. ಸೊ ಹಾಗಾಗಿ ನಿಮಗೆ ಸ್ಟಕ್ ಅಂತ ನೀವು ರೈಟ್ ನಾವು ಫೀಲ್ ಮಾಡ್ತಾ ಇರ್ಬೋದು.
ಬಟ್ ನಿಮ್ಮ ಜೀವನ ಎಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ ಬೆಳಕಿನ ಹತ್ರ ಕರ್ಕೊಂಡು ಹೋಗ್ತಾ ಇದೆ. ರೈಟ್ ನಾವು ಏನೆಲ್ಲ ನಿಮ್ಮ ಲೈಫಲ್ಲಿ ನಡೀತಾ ಇದೆ ನೋಡಿ, ಏನೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇದೆ ನೋಡಿ, ಅದು ಬೆಳಕಿನ ಹತ್ರ ಕರ್ಕೊಂಡು ಹೋಗೋದಕ್ಕೆ ಈ ಥರ ಮಾಡ್ತಾ ಇದೆ. ಸೊ ನಾನು ಇಲ್ಲಿ ನಿಮಗೆ ಒಂದೇ ಗೈಡ್ ಮಾಡ್ತೀನಿ, ಏನು ಅಂತಂದರೆ ಪದೇ ಪದೇ ಸೇಮ್ ತಪ್ಪುಗಳು ಮಿಸ್ಟೇಕ್ಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಆದಷ್ಟು ನಿಮ್ಮ ಎನರ್ಜಿ, ನಿಮ್ಮ ಆರಾ, ನಿಮ್ಮ ಸ್ಪೇಸ್ ಏನಿದೆ ನೋಡಿ ಅದನ್ನ ಆದಷ್ಟು ಕ್ಲೀನಾಗಿ ಇಟ್ಕೊಂಡಿರಿ. ಓಕೆ, ಸೊ ಶಬ್ದಗಳು, ನಿಮ್ಮ ಬಾಯಿಂದ ಶಬ್ದಗಳು ಯಾವ ಥರ ಬರ್ತಾ ಇದೆ ಅನ್ನೋದನ್ನು ನೋಡಿ ಪೈಲ್ ನಂಬರ್ 1. ಬಿಕಾಸ್ ನಮ್ಮ ಶಬ್ದಗಳು ಏನಿದೆ ನೋಡಿ, ನಮ್ಮ ಶಬ್ದಗಳು ಕೂಡ ಒಂದು ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಸೊ ನಿಮಗಿಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ನೀವೇನು ಮಾತಾಡ್ತಾ ಇದ್ದೀರಾ, ಏನು ಬಾಯಲ್ಲಿ ಬರ್ತಾ ಇದೆ ನೋಡಿ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಸೊ ಸ್ವಲ್ಪ ನಾನು ಪಾಸ್ ತೊಗೊಳ್ಬೋದು, ಮೈಂಡ್ ಮಾಡಬೇಡಿ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಒಂದೇ ಹೇಳ್ತಾ ಇದ್ರೆ, ರೈಟ್ ನಾವು ನೀವು ಒಂದು ವೇಳೆ ಪೈಲ್ ನಂಬರ್ 1 ನೀವು ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡ್ತಾ ಇಲ್ಲ, ನೀವು ನಿಮ್ಮ ಹೈಯರ್ ಸೆಲ್ಫನ್ನು ವಿಶ್ವಾಸ ಇಲ್ಲ, ನಿಮಗೆ ನಿಮ್ಮ ಗಟ್ ಫೀಲಿಂಗಲ್ಲಿ ವಿಶ್ವಾಸ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಆಗಿ ನೀವು ದ ಡೆವಿಲ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ತೀರಾ. ಓಕೆ, ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸಕಾರಾತ್ಮಕವಾಗಿರೋದಕ್ಕೆ ಹೇಳ್ತಾ ಇದ್ದಾರೆ. ಆದಷ್ಟು ವಿಶ್ವಾಸನ ಇಟ್ಕೊಳ್ಳಿ ದೇವರ ಮೇಲೆ, ತುಂಬ ಇಂಪಾರ್ಟೆಂಟ್. ದೇವರ ಮೇಲೆ ವಿಶ್ವಾಸನ ಇಟ್ಕೊಳ್ಳೋದು ಬಹು ಮುಖ್ಯ. ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ನಮ್ಮ ಮೇಲೆ ವಿಶ್ವಾಸ, ಹಾಗೆ ದೇವರ ಮೇಲಿರುವಂಥ ವಿಶ್ವಾಸ. ಇನ್ನೊಬ್ಬರ ಮೇಲೆ ವಿಶ್ವಾಸ ಇಟ್ಸ್ ಅಟ್ ಸೆಕೆಂಡ್ರಿ, ರೈಟ್? ಸೊ ನಿಮಗಿಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಮೆಟ್ರಲಿಸ್ಟಿಕ್ ಆಗಿ ತುಂಬ ಯೋಚನೆ ಮಾಡ್ತೀರಾ, ಹಣದ ಬಗ್ಗೆ ಯೋಚನೆ ಮಾಡ್ತೀರಾ, ಇಲ್ಲಾಂದರೆ ಸೆಕ್ಸ್ ಬಗ್ಗೆ ಯೋಚನೆ ಮಾಡ್ತೀರಾ, ಇಲ್ಲಾಂದರೆ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ರೈಟ್ ನಾವು ಯಾವುದರಲ್ಲಿ ನಿಮಗೆ ಅಡಿಕ್ಷನ್ ಇದೆ ಅನ್ನೋದನ್ನು ನೋಡಿ, ಯಾವುದನ್ನು ತುಂಬ ಅಡಿಕ್ಟೆಡ್ ಆಗಿ ಇಟ್ಕೊಂಡಿದ್ದೀರಾ, ಯಾವುದ್ರ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇದೆ ಅನ್ನೋದನ್ನು ನೋಡಿ. ಓಕೆ, ಸೊ ನಿಮ್ಮ ಲೈಫ್ ಏನಿದೆ ನೋಡಿ, ರೈಟ್ ನಾವು ಇದರಿಂದ ನೀವು ಮುಂದೆ ಹೋಗಲೇಬೇಕಾಗತ್ತೆ. ಇದರಿಂದ ಇದು ರೈಟ್ ನಾವು ಏನು ನಿಮ್ಮ ಲೈಫಲ್ಲಿ ನಡೀತಾ ಇದೆ ನೋಡಿ, ಅದನ್ನು ನೀವು ಅನುಭವಿಸಲೇಬೇಕಾಗತ್ತೆ. ಓಕೆ, ರೈಟ್ ನಾವು ಸುಮ್ಮನೆ ಈ ಥರ ಆಗಿಲ್ಲ. ಓಕೆ, ಏನಕ್ಕೆ ಅಂತಂದರೆ ನಿಮ್ಮನ್ನು ನೀವು ಚೂಸ್ ಮಾಡಿದ್ದು ಕೂಡ ದ ಮಾಸ್ಟರ್. ಸೊ ಮಾಸ್ಟರ್ ಸುಮ್ಮನೆ ಆಗೋದಿಲ್ಲ. ಮಾಸ್ಟರ್ ಆಗಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಶ್ಯಾಡೋ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ಸೊ ತುಂಬಾ ಅಡಿಕ್ಷನ್ಸ್ ಇರಬಹುದು ನಿಮಗೆ, ಆ್ಯಂಡ್ ರಿಪೀಟೆಡ್ ಪ್ಯಾಟರ್ನ್ಸ್ ಇದೆ, ಕೆಲವೊಂದು ಕಾರ್ಮಿಕ್ ಲೆಸನ್ಸ್ ಕೂಡ ಇದೆ ಇಲ್ಲಿ. ಸೊ ಲೆಟ್ಸ್ ಸಿ. ವಾವ್, ನೋಡಿ 4 of Wands ನಿಮ್ಮನ್ನು ಒಂದು ಶಾಂತಿ ಇರುವ ಕಡೆಗೆ ನಿಮ್ಮ ಜೀವನ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬಯಸ್ತಾ ಇದೆ. ಬಟ್ ಥಿಂಗ್ ಈಸ್ ದ್ಯಾಟ್ ನೀವು ಇಲ್ಲಿ ಸ್ಟಕ್ ಆಗಿದ್ದೀರಾ. ರೈಟ್ ನಾವು ಎಲ್ಲಿ ಸ್ಟಕ್ ಆಗಿದ್ದೀರಾ ಅಂತ ಅಂದರೆ ಲೈಕ್ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ, ಅದರಲ್ಲಿ ಸ್ಟಕ್ ಆಗಿದ್ದೀರಾ. ಆ್ಯಂಡ್ ಮೇ ಬಿ ರೆಡ್ ಫ್ಲ್ಯಾಗ್ ರಿಲೇಷನ್ಶಿಪ್ಪಲ್ಲಿ ಇರಬಹುದು ಕೆಲವೊಬ್ಬರು. ಓಕೆ, ಎಸ್, ದ ಹ್ಯಾಂಗ್ಡ್ ಮ್ಯಾನ್. ಸೊ ಪೈಲ್ ನಂಬರ್ 1, ಸೊ ನಿಮಗೆ ಸ್ವಲ್ಪ ಇಂಟ್ರೋಸ್ಪೆಕ್ಷನ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಲೈಫನ್ನು ಬೇರೆ ರೀತಿಯಲ್ಲಿ ನೋಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಸರೆಂಡರ್ ಟು ದ ಯೂನಿವರ್ಸಿಗೆ ಸರೆಂಡರ್ ಆಗುವಂಥ ಅವಶ್ಯಕತೆ ಇದೆ. ಓಕೆ, ಆ್ಯಂಡ್ ಯಾರಾದರೂ ಇಲ್ಲಿ ಲೈಫ್ ಪಾರ್ಟ್ನರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ನಿಮ್ಮ ಲೈಫ್ ಪಾರ್ಟ್ನರ್ ಸಿಗ್ತಾರೆ. ಬಟ್ ಫಸ್ಟ್ ಆಫ್ ಆಲ್ ನೀವು ಯಾವ ಥರದ ಪ್ಯಾಟರ್ನ್ನ ಫಾಲೋ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಓಕೆ, ಆ್ಯಂಡ್ ಬ್ರೇಕಪ್ ಎಲ್ಲ ಆದ ತಕ್ಷಣ ನೀವೇನು ಫೀಲ್ ಮಾಡ್ತೀರಾ, ವಾಪಸ್ ಇನ್ನೊಂದು ರಿಲೇಷನ್ಶಿಪ್ಪಿಗೆ ಹಾರ್ತೀರಾ ಅಂತಂದರೆ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ನಿಮಗೆ ರೈಟ್ ನಾವು ಪಾಸ್ ತೊಗೊಳ್ಳುವಂತಹ ತುಂಬಾ ಅವಶ್ಯಕತೆ ಇದೆ. ಕೆಲವೊಮ್ಮೆ ಏನು ಗೊತ್ತಾ, ನಾವು ರೀಡಿಂಗ್ ಮಾಡೋದಕ್ಕೆ ಕೂತ್ಕೊಳ್ತೀವಿ, ಬಟ್ ನಾವು ಏನು ಯಾವ ಕ್ವಶನಿಗೆ ನಾವು ಆನ್ಸರ್ ಮಾಡೋದಕ್ಕೆ ಕೂತ್ಕೊಂಡಿರ್ತೀವಿ, ನಮಗೆ ಗೈಡೆನ್ಸ್ ಬೇರೆಯೇ ಸಿಗುತ್ತೆ. ಬಿಕಾಸ್ ನಿಮಗೆ ಆ ಟೈಮಲ್ಲಿ ಅದನ್ನು ಕೇಳುವಂಥ ಅವಶ್ಯಕತೆ ಇದೆ. ಓಕೆ, ಸೊ ನಿಮ್ಮ ಲೈಫ್ ನಿಮ್ಮ ಜೀವನ ಯಾವ ದಿಕ್ಕಿನಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ನೋಡಿ, ನಿಮಗೆ ತುಂಬಾ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ, ಶ್ಯಾಡೋ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ.
ಓಕೆ, ಸೊ ಯಾರ ಜೊತೆ ಹೆಚ್ಚಿನ ಎನರ್ಜಿನ ಸ್ಪೆಂಡ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ನೋಡಿ, ಯಾವುದು ನಿಮ್ಮನ್ನು ತುಂಬ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದನ್ನು ನೋಡಿ. ಆ್ಯಂಡ್ ಡಯೆಟ್ ನೋಡಿ, ನಿಮ್ಮ ಸ್ವೀಟ್ ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ, ಹೊರಗಿನ ಫುಡ್ ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ, ನೀವೆಷ್ಟು ಬ್ಯಾಲೆನ್ಸಲ್ಲಿ ಇದ್ದೀರಾ ಅನ್ನೋದನ್ನು ನೋಡಿ. ತುಂಬ ಇಂಪಾರ್ಟೆಂಟ್ ಬಿಕಾಸ್ ರೈಟ್ ನಾವು ನೀವು ಈ ಎನರ್ಜಿಯಲ್ಲಿದ್ದೀರಾ, ದ ಡೆವಿಲ್ ಎನರ್ಜಿಯಲ್ಲಿ ಸ್ಟಕ್ ಆಗಿದ್ದೀರಾ, ನೀವು ತುಂಬಾ ಸ್ಟಕ್ ಆಗಿದೆ. ಬಿಕಾಸ್ ಪಾಸ್ಟಲ್ಲಿ ನಿಮ್ಮ ಗಟ್ ಫೀಲಿಂಗ್ಸ್ ಏನಿದೆ ನೋಡಿ, ನಿಮ್ಮ ಅಂತರಾತ್ಮವನ್ನು ನೀವು ನಂಬಿಲ್ಲ. ಸೊ ಮೇ ಬಿ ನಿಮಗೆ ಪಾರ್ಟ್ನರ್ ಆ ಥರ ಸಿಕ್ಕಿರಬಹುದು, ಪೈಲ್ ನಂಬರ್ 1. ಓಕೆ, ಸೊ ತುಂಬ ಹೆವಿ ಅಂತ ಅನ್ನಿಸ್ತಾ ಇದೆ ನನಗೆ ಇಲ್ಲಿ. ಎಸ್ ನೋಡಿ, 3 ಆಫ್ ಸೋರ್ಡ್ಸ್ ಆ್ಯಂಡ್ ದ ಸನ್ ಕಾರ್ಡ್ ಬಂದಿದೆ. ಸೊ ಈ ಒಂದು ಚೈನ್ ರೈಟ್ ನಾವು ಡೆವಿಲ್ ಎನರ್ಜಿ ಏನಿದೆ ನೋಡಿ, ಇದರಿಂದ ನೀವು ತುಂಬ ಹೊರಗೆ ಬರ್ತೀರಾ, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ಥಿಂಗ್ ಇಸ್ ದ್ಯಾಟ್ ಯಾವುದು ಹರ್ಟ್ ಆಗಿದೆ ನೋಡಿ, ಅದನ್ನು ನೀವು ಬಿಟ್ಟು ಮುಂದೆ ಹೋಗಬೇಕಾಗತ್ತೆ, ಮೂವ್ ಫಾರ್ವರ್ಡ್, ಮುಂದೆ ಹೋಗಬೇಕಾಗತ್ತೆ. ಸೊ ಆವಾಗಲೇ ನಿಮ್ಮ ಲೈಫಲ್ಲಿ ಕ್ಲಾರಿಟಿ ಬರೋದಕ್ಕೆ ಸಾಧ್ಯ, ಅದರ್ವೈಸ್ ನಾಟ್. ಸೊ ಟ್ರಸ್ಟ್ ಯು ಇಂಟ್ಯೂಷನ್, ನಿಮ್ಮ ಅಂತರಾತ್ಮವನ್ನು ನಂಬಿ. ರೈಟ್ ನಾವು ಇವಾಗಲೂ ಕೂಡ ಅಷ್ಟೇ, ನಿಮಗೇನೋ ಲೈಕ್ ಡಿಸಿಷನ್ಸ್ ತೊಗೊಳ್ಳೋದಲ್ಲಿರಬಹುದು. ಸೊ ಅದರಲ್ಲೆಲ್ಲ ತುಂಬ ಕಷ್ಟ ಆಗ್ಬೋದು ಪೈಲ್ ನಂಬರ್ 1 ನಿಮಗೆ. ಓಕೆ, ಸೊ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ಪರ್ಜ್ ಮಾಡುವಂಥ ಅವಶ್ಯಕತೆ ಇದೆ, ನಿಮಗೆ ಕೂಗುವಂಥ ಅವಶ್ಯಕ ಇದೆ. ಕೂಗಿ ಆ ಒಂದು ಎಮೋಷನ್ಸ್ನ ರಿಲೀಸ್ ಮಾಡುವಂಥ ಅವಶ್ಯಕತೆ ಇದೆ. ಆವಾಗಲೇ ಪೀಸ್, ಆವಾಗಲೇ ಕ್ಲಾರಿಟಿ ಬರೋದಕ್ಕೆ ಸಾಧ್ಯ, ಸನ್ ಬರೋದಕ್ಕೆ ಸಾಧ್ಯ. ಡಾರ್ಕ್ ಇದ್ದರೂ ನೋಡಿ ಬೆಳಕು ಇದೆ, ಬೆಳಕಿನ ಮೇಲೆ ಹೆಚ್ಚಿನ ಗಮನನ ಕೊಡಿ. ಓಕೆ, ಹ್ಯಾಪಿನೆಸ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಓಕೆ, ಯಾಕೆ ನನಗೇನೆ ಹೀಗಾಗುತ್ತೆ ಅನ್ನೋ ಕ್ವಶನ್ಗಿಂತ ಇದರಿಂದ ನಾನೇನು ಕಲಿಬಹುದು ಅನ್ನೋದನ್ನು ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಂಪರರ್ ಇದೆ. ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಡಿಸಿಪ್ಲಿನ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಶಿಸ್ತುಬದ್ಧವಾಗಿ ನೀವು ಹೋಗ್ತೀರಾ ಅಂತಂದರೆ ವೆರಿ ಗುಡ್, ಅದರ್ವೈಸ್ ನಾಟ್. ಓಕೆ, ಸ್ವಲ್ಪ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಎಮೋಷ್ನಲ್ ಆಗಿ ಯಾವುದೇ ಥರದ ಡಿಸಿಷನ್ಸ್ ತಗೊಳ್ಳುವ ಬದಲು ಲಾಜಿಕ್ ಆ್ಯಂಡ್ ಪ್ರಾಕ್ಟಿಕಲ್ ಆಗಿ ಕೂಡ ನೋಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಜೀವನ ನಿಮ್ಮನ್ನು ಒಂದು ಗೋಲ್ಡನ್ ಆಪರ್ಚುನಿಟಿ ಹತ್ರ ಕರ್ಕೊಂಡು ಹೋಗ್ತಾ ಇದೆ, ಪೈಲ್ ನಂಬರ್ 1. ಓಕೆ, ಗೋಲ್ಡನ್ ಆಪರ್ಚುನಿಟಿ ಹತ್ರ. ಬಿಕಾಸ್ ಎಂಪರರ್ ಕೈಯಲ್ಲಿ ಗೋಲ್ಡನ್ ಆ್ಯಪಲ್ ಇದೆ. ಮೇ ಬಿ ಇದು ಆ್ಯಪಲ್ ಅಲ್ಲ, ಬಾಲ್ ಅಂತ ಅನಿಸುತ್ತೆ. ಬಟ್ ಮೇ ಬಿ ಎಗ್ ಕೂಡ ಇರಬಹುದು. ಓಕೆ, ಸೊ ನನಗಿದೆ ಆ್ಯಪಲ್ ಅಂತ ಅನಿಸ್ತು. ಸೊ ಎಸ್, ಪೈಲ್ ನಂಬರ್ 1. ನಿಮ್ಮ ಓಕೆ, ಎನರ್ಜಿ ಏನಿದೆ ನೋಡಿ, ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ, ನಿಮ್ಮ ಎನರ್ಜಿ. ಆ್ಯಂಡ್ ಬ್ರೀದಿಂಗ್ ಎಕ್ಸಸೈಸ್ ಕೂಡ ಮಾಡೋದಕ್ಕೆ ಪ್ರಯತ್ನ ಪಡಿ, ಪೈಲ್ ನಂಬರ್ 1. ಓಕೆ, ಆ್ಯಂಡ್ ಎಸ್, ಒಂದು ವರ್ಡಲ್ಲಿ ಹೇಳಬೇಕು ಅಂತಂದರೆ, ನಿಮ್ಮ ಲೈಫ್ ನಿಮ್ಮನ್ನು ಗೋಲ್ಡನ್ ಆಪರ್ಚುನಿಟಿ ಹತ್ರ ಕರ್ಕೊಂಡು ಹೋಗ್ತಾ ಇದೆ. ಬಟ್ ಈ ಗೋಲ್ಡನ್ ಆಪರ್ಚುನಿಟಿ ಅಷ್ಟೊಂದು ಸುಲಭ ಇಲ್ಲ. ಸೊ ನಿಮ್ಮ ಶ್ಯಾಡೋ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ಓಕೆ, ಸೊ ಕೆಟ್ಟ ಜನರ ಸಂಘವನ್ನು ಬಿಟ್ಬಿಡಿ. ಯಾರು ನಿಮಗೆ ಎಂಪವರ್ ಮಾಡ್ತಾ ಇಲ್ಲ ನೋಡಿ, ಅಂಥವರನ್ನು ಬಿಟ್ಬಿಡಿ. ಓಕೆ, ದ ಮಾಸ್ಟರ್ ಕಾರ್ಡ್ ಇದೆ. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಮಾಸ್ಟರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೆಲ್ಫ್ ಮಾಸ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೀವು ಮಾಸ್ಟರಿಗೋಸ್ಕರ ಹೊರಗಡೆ ಹುಡುಕಬೇಕು ಅಂತ ಇಲ್ಲ. ಫಸ್ಟಿಗೆ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ನೀವು ಗುರುವಾಗಿ, ಆ ಗುರು ಆಗಬೇಕು ಅಂತಂದರೆ ಶಿಸ್ತನ್ನು ಚೆನ್ನಾಗಿ ಪಾಲನೆ ಮಾಡಬೇಕಾಗತ್ತೆ. ನೀವು ಸಂಕಲ್ಪ ಮಾಡ್ಕೊಳ್ಬೇಕಾಗತ್ತೆ, ಸಂಕಲ್ಪ ಮಾಡಿ ಮುಂದೆ ಹೋಗಬೇಕಾಗತ್ತೆ. ಆವಾಗ ಮಾತ್ರ ಸಾಧ್ಯ. ಸೊ ನೀವು ಲೈಟನ್ನು ಎಲ್ಲಿ ಹೊರಗಡೆ ಹುಡುಕ್ತಾ ಇದ್ದೀರಾ ನೋಡಿ, ಅದು ನಿಮ್ಮಲ್ಲಿದೆ. ಬೇರೆಯವರಲ್ಲಿ ಹುಡುಕಿ ಏನೂ ಪ್ರಯೋಜನ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಬುಡನ ಲೈಕ್ ಸ್ಟ್ರಾಂಗ್ ಮಾಡಿ, ಅಂತಂದರೆ ರೂಟ್, ಯುವರ್ ಫೌಂಡೇಶನ್ ಅದು ಶೇಕ್ ಆಗಬಾರ್ದು. ಪೈಲ್ ನಂಬರ್ 1. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್.
ಗಾರ್ಡಿಯನ್ ಲಯನ್ ಪ್ರೊಟೆಕ್ಷನ್ ಸರೌಂಡ್ಸ್ ಯು. ಸೊ ನಿಮಗೆ ಪ್ರೊಟೆಕ್ಷನ್ ಇದೆ, ಓಕೆ, ಭಯ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬಟ್ ಲಯನ್ ಥರ ಕಾನ್ಫಿಡೆಂಟ್ ಆ್ಯಂಡ್ ಕರೇಜಸ್ಸಿಂದ ಮುಂದೆ ಹೋಗೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಬ್ರೈಟ್ ಲೈನ್ ಫಾಲೋ ಯುವರ್ ಪ್ಯಾಷನ್ ಟುಡೇ. ಸೊ ನಿಮ್ಮ ಪ್ಯಾಷನ್ ಏನು ನೋಡಿ ಅದನ್ನು ಫಾಲೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಪೈಲ್ ನಂಬರ್ 1. ಓಕೆ, ಫಾಲಿಂಗ್ ಲಿಪ್, ಲೆಟ್ ಗೋ ವಾಟ್ ಈಸ್ ಫಿನಿಶ್ಡ್. ಸೊ ನೋಡಿ, ಯಾವುದು ಮುಗ್ದಿದೆ ನೋಡಿ, ಯಾವುದು ಕತೆ ಮುಗ್ದಿದೆ ನೋಡಿ, ಅದನ್ನ ಲೆಟ್ ಗೋ ಮಾಡಿ ವಾಪಸ್ ಅದನ್ನ ಪದೇ ಪದೇ ಮೆಲುಕು ಹಾಕೋದಕ್ಕೆ ಹೋಗಬೇಡಿ. ಸ್ಪಾರ್ಕಿಂಗ್ ಜೆಮ್, ರೆಕಗ್ನೈಸ್ ಯುವರ್ ಇನ್ನರ್ ಬ್ಯೂಟಿ. ಸೊ ನಿಮ್ಮಲ್ಲಿರುವಂಥ ಇನ್ನರ್ ಬ್ಯೂಟಿನ ರೆಕಗ್ನೈಸ್ ಮಾಡೋದಕ್ಕೆ ಹೇಳ್ತಾ ಇದೆ. ಇನ್ನರ್ ಬ್ಯೂಟಿ ಅಂತಂದರೆ ನಿಮ್ಮ ಕಂಪ್ಯಾಷನ್, ಕೈಂಡ್ನೆಸ್ ಇರಬಹುದು. ಸೊ ಅದೆಲ್ಲ ನಮ್ಮ ಇನ್ನರ್ ಬ್ಯೂಟಿ, ಅದನ್ನ ರೆಕಗ್ನೈಸ್ ಮಾಡೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಸೊ ಲೆಟ್ ಗೋ ಮಾಡಿ, ಯಾವುದು ಆಲ್ರೆಡಿ ಹಾಗೆ ಹೋಗಿದೆ ನೋಡಿ ಅದರ ಬಗ್ಗೆ ಯೋಚನೆ ಮಾಡಬೇಡಿ, ಚಿಂತೆ ಮಾಡಬೇಡಿ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ, ಪೈಲ್ ನಂಬರ್ 2. ಸೊ ಯಾರು ದ ಮಿಸರನ್ನು ಚೂಸ್ ಮಾಡಿದ್ದೀರಾ, ಸೊ ಇದನ್ನು ಇಲ್ಲಿಡೋಣ ಆ್ಯಂಡ್ ಕಾರ್ಡನ್ನು ಶಫಲ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. Thank you so much. The High Priestess, wow. ಪೈಲ್ ನಂಬರ್ 1 ಕೂಡ ಇಂಟ್ಯೂಷನ್ ಬಗ್ಗೆ ಇತ್ತು. ಸೊ ನಿಮ್ಮಲ್ಲಿ ಕೂಡ ಇಂಟ್ಯೂಷನ್ ಇದೆ. ಬಟ್ ಪೈಲ್ ನಂಬರ್ 2, ಸೊ ನಿಮ್ಮ ಲೈಫ್ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ ವಿಸ್ಡಮ್ ಹತ್ರ. ಬಿಕಾಸ್ ನಿಮ್ಮಲ್ಲಿ ನಾಲೆಜ್ ತುಂಬ ಚೆನ್ನಾಗಿದೆ ಪೈಲ್ ನಂಬರ್ 2. ಓಕೆ, ಸೊ ಈ ನಾಲೆಜ್ ಬರೀ ನಿಮ್ಮೊಳಗಡೆ ಇಟ್ಕೊಳ್ಳೋದಕ್ಕಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದಕ್ಕೆ. ಸೊ ನಾನಿಲ್ಲಿ ಹೀಲಿಂಗ್ ಎನರ್ಜಿನ ನೋಡ್ತಾ ಇದ್ದೀನಿ. ಸೊ ನಿಮ್ಮ ಜೀವನ ನಿಮ್ಮನ್ನು ಹೀಲಿಂಗ್ ಹತ್ರ ಕರ್ಕೊಂಡು ಹೋಗ್ತಾ ಇದೆ. ಓಕೆ, ಅಂತಂದರೆ ನಿಮ್ಮಲ್ಲಿರುವಂತಹ ಎಬಿಲಿಟೀಸ್ನ ಯಾವ ಥರ ವಿಶ್ವಾಸ ಇಟ್ಕೊಳ್ಳೋದು ಅನ್ನೋದು. ಓಕೆ, ಸೊ ನಮ್ಮೆಲ್ಲರಲ್ಲಿ ಸೈಕಿಕ್ ಎಬಿಲಿಟೀಸ್ ಇರುತ್ತೆ ಅಲ್ವಾ. ಕೆಲವರಿಗೆ ಚೆನ್ನಾಗಿ ಕೇಳುತ್ತೆ ಇನ್ ದ ಸೆನ್ಸ್ ಮೆಡಿಟೇಷನ್ ಮಾಡುವಾಗ ಹೈಯರ್ ಸೆಲ್ಫಿನ ಮೆಸೇಜ್ ಡೌನ್ಲೋಡ್ ಆಗುತ್ತೆ. ಸೊ ನೀವು ಒಳ್ಳೆ ಚಾನಲ್ ಕೂಡ ಮಾಡ್ಬೋದು, ಡೌನ್ಲೋಡ್ ಕೂಡ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಪೈಲ್ ನಂಬರ್ 2. ಬಟ್ ಥಿಂಗ್ ಇಸ್ ದ್ಯಾಟ್ ನಿಮಗೆ ಕೇಳುವಂಥ ಅವಶ್ಯಕತೆ ಜಾಸ್ತಿ ಇದೆ. ಮೆಡಿಟೇಷನ್ ಮಾಡಬೇಕಾಗತ್ತೆ, ನೀವು ಸೈಲೆಂಟನ್ನು ಚೂಸ್ ಮಾಡಬೇಕಾಗತ್ತೆ. ಸೊ ರೈಟ್ ನಾವು ನೀವು ಸೈಲೆಂಟನ್ನು ಚೂಸ್ ಮಾಡಿದ್ದೀರಿ ಅಂತಂದರೆ ಬೆಸ್ಟ್. ಓಕೆ, ಸೊ ಇಲ್ಲಿ ಹೈ ಪ್ರೀಸ್ಟೆಸ್ ನನಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈಕ್ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಹೇಳಿಬಿಟ್ಟು ಅದನ್ನು ಎಲ್ಲರ ಜೊತೆ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ, ಇವನ್ ಇಫ್ ಇಟ್ ಈಸ್ ಫ್ಯಾಮಿಲಿ. ಓಕೆ, ಆದಷ್ಟು ಅದನ್ನ ಗೌಪ್ಯವಾಗಿ ಇಡೋದಕ್ಕೆ ಹೇಳ್ತಾ ಇದ್ದಾರೆ, ಗುಪ್ತವಾಗಿ ಇಡೋದಕ್ಕೆ ಹೇಳ್ತಾ ಇದ್ದಾರೆ. ಸ್ಥಾಪನೆ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮ ಫೌಂಡೇಶನ್ಸ್ ಏನಿದೆ ನೋಡಿ, ಅದನ್ನ ಅದು ನಮ್ಮ ಫೌಂಡೇಶನ್ಸ್ ಏನಿದೆ ನೋಡಿ, ನಾವು ಹಾಕಿರುವಂಥ ಫೌಂಡೇಶನ್ಸ್ ಏನಿದೆ ನೋಡಿ. ಫಾರ್ ಎಕ್ಸಾಂಪಲ್ ಮನೆಯೇ ತೊಗೊಳ್ಳೋಣ. ಸೊ ಇವಾಗ ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಹಾಕ್ಕೊಳ್ತೀವಿ ಅಲ್ಲ. ಸೊ ಆ ರೂಟ್ ಏನಿದೆ ನೋಡಿ, ಫೌಂಡೇಶನ್ ಚೆನ್ನಾಗಿದ್ರೇ ತಾನೇ ಮನೆ ಸರಿಯಾಗಿ ಕಟ್ಟೋಕ್ಕಾಗತ್ತೆ, ಇಲ್ಲಾಂದರೆ ಅದು ಬೀಳುತ್ತೆ ಅಲ್ವಾ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಪೈಲ್ ನಂಬರ್ 2, ದ ಹೈ ಪ್ರಿಸ್ಟೆಸ್ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಏನು ಅಂತಂದರೆ ಲೈಕ್ ಆದಷ್ಟು ಸೈಲೆಂಟನ್ನು ಚೂಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ನೀವು ಚೂಸ್ ಮಾಡಿದ ಕೂಡ ದ ಮಿಸರ್. ಸೊ ಮಿಸರ್ ನಿಮ್ಮಲ್ಲಿ ತುಂಬಾ ಗಿಫ್ಟ್ಸ್ ಇದೆ ಆಲ್ರೆಡಿ ಪೈಲ್ ನಂಬರ್ 2, ಬಟ್ ನಿಮಗೆ ಅದನ್ನ ಸ್ವಲ್ಪ ಪಾಲಿಷ್ ಮಾಡಬೇಕಾಗತ್ತೆ ನೀವು. ಓಕೆ, ಸೊ ಬರೀ ಅದನ್ನು ಇಟ್ಕೊಂಡು ಏನೂ ಪ್ರಯೋಜನ ಇಲ್ಲ, ಅದನ್ನ ಬೇರೆಯವ್ರ ಜೊತೆ ಶೇರ್ ಕೂಡ ಮಾಡಬೇಕಾಗತ್ತೆ ನೀವು. ಓಕೆ, ಆ್ಯಂಡ್ ಹೈ ಪ್ರಿಸ್ಟೆಸ್ ಇಲ್ಲಿ ನಿಮ್ಗೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ವಿತ್ ಗಾಡ್ ಎವ್ರಿಥಿಂಗ್ ಇಸ್ ಪಾಸಿಬಲ್. ಸೊ ನಿಮ್ಮಲ್ಲಿ ಏನು ಗಿಫ್ಟ್ ಇದೆ ನೋಡಿ, ಅದನ್ನ ದೇವರ ಸ್ಮರಣೆ ಮಾಡಿಕೊಂಡು ನೀವು ಅದನ್ನ ಚೆನ್ನಾಗಿ ಯೂಸ್ ಮಾಡ್ತೀರಾ ಅಂತಂದರೆ ಇಟ್ಸ್ ವೆರಿ ಪವರ್ಫುಲ್, ತುಂಬಾ ಪವರ್ಫುಲ್ ಇದೆ. ಓಕೆ, ನನಗೆ ದ ಹೈ ಪ್ರಿಸ್ಟೆಸ್ ತುಂಬಾ ಇಷ್ಟ. ಇಡೀ ಡೆಕ್ಕಲ್ಲಿ, ಪೂರ್ತಿ ಡೆಕ್ಕಲ್ಲಿ ದ ಹೈ ಪ್ರಿಸ್ಟೆಸ್ ಒನ್ ಆಫ್ ಮೈ ಫೇವ್ರೆಟ್ ಕಾರ್ಡ್ ಮೊದಲಿಂದಲೂ ಕೂಡ.
ಓಕೆ. ಸೊ ಎಸ್, ನಿಮ್ಮ ಎಮೋಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಓಕೆ. ಆ್ಯಂಡ್ ಓವರ್ವೆಲ್ಮ್ ಆಗಬಾರ್ದು. ಇನ್ನೊಂದು ಏನು ಅಂತಂದರೆ ಲೈಕ್ ನೀವು ತುಂಬ ಸೆನ್ಸಿಟಿವ್ ಕೂಡ ಇರ್ಬೋದು, ಎಮೋಷ್ನಲ್ ಕೂಡ ಬೇಗ ಆಗಬಹುದು ನೀವು, ಪೈಲ್ ನಂಬರ್ 2. ಬಟ್ ಆದಷ್ಟು ಬ್ಯಾಲೆನ್ಸಲ್ಲಿ ಇರೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ರೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್, ನಿಮ್ಮ ಅಂತರಾತ್ಮವನ್ನು ನಂಬಿ ಆ್ಯಂಡ್ ಫ್ಲೋ ಅಲ್ಲಿ ಹೋಗಲಿ ಎಲ್ಲ. ಓಕೆ. ಸೊ ಎಸ್, ಹಾಗೆ ನಿಮ್ಮ ಯಾನನ್ನು ಕೂಡ ನೀವು ಬ್ಯಾಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ. ಬಟ್ ಮೆಡಿಟೇಷನ್ ಈಸ್ ಬೆಸ್ಟ್ ಫಾರ್ ಯು. ಸೊ ನೀವು ಮೆಡಿಟೇಷನ್ ಮಾಡ್ತೀರಾ, ಯೋಗ ಮಾಡ್ತೀರಾ, ಸ್ಪಿರಿಚುವಲ್ ಪ್ರೇಯರ್ ಮಾಡ್ತೀರಾ, ಇದು ನಿಮಗೆ ಅಬಂಡೆನ್ಸನ್ನು ತರುತ್ತೆ, ಇದು ನಿಮಗೆ ಫರ್ಟಿಲಿಟಿನ ತರುತ್ತೆ. ಓಕೆ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ವಾವ್, ದ ಟೆಂಪ್ರೆನ್ಸ್. ಐ ಥಿಂಕ್ ಈ ಪೈಲಲ್ಲಿ ತುಂಬ ಜನ ಸ್ಪಿರಿಚುವಲ್ ಪರ್ಸನ್ ಇರ್ಬೋದು, ಸ್ಪಿರಿಚುವಲ್ ಜನರು ತುಂಬ ಇರ್ಬೋದು ಈ ಒಂದು ಪೈಲ್ ನಂಬರ್ 2 ಗ್ರೂಪಲ್ಲಿ. ಆ್ಯಕ್ಚುಲಿ ಯೂಶ್ವಲ್ ಆಗಿ ಪೈಲ್ ನಂಬರ್ 2 ಯಾವಾಗಲೂ ನನ್ನ ಒಂದು ಸ್ಪ್ರೆಡ್ಡಲ್ಲಿ ಯಾವಾಗಲೂ ಸ್ಪಿರಿಚುವಲೇ ಆಗಿರ್ತಾರೆ. ಓಕೆ. ಸೊ ಎಸ್, ಬ್ಯಾಲೆನ್ಸ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತೆ, ಟೆಂಪ್ರೆನ್ಸ್ ಕೂಡ ಬ್ಯಾಲೆನ್ಸನ್ನು ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಲೈಫ್ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ, ಎಲ್ಲಿ ಪೀಸ್ ಇದೆ, ಎಲ್ಲಿ ಶಾಂತಿ ಇದೆ. ನೀವು ಹೀಲರ್. ಆ್ಯಕ್ಚುಲಿ ಪೈಲ್ ನಂಬರ್ 2 ನೀವು ಬೇರೆಯವ್ರನ್ನ ಹೀಲ್ ಮಾಡ್ಬೋದು. ಸೊ ನಿಮ್ಮ ದಿಕ್ಕು ನಿಮ್ಮನ್ನು ಹೀಲರ್ ಹತ್ರ ಕರ್ಕೊಂಡು ಹೋಗ್ತಾ ಇದೆ. ಓಕೆ. ಸೊ ನಿಮ್ಮಲ್ಲಿ ಜ್ಞಾನ ತುಂಬ ಚೆನ್ನಾಗಿದೆ, ಅದನ್ನ ಚೆನ್ನಾಗಿ ಯೂಸ್ ಮಾಡಬೇಕಲ್ವಾ ಪೈಲ್ ನಂಬರ್ 2. ಸೊ ಆ್ಯಕ್ಚುಲಿ ಇನ್ನೊಂದು ಏನು ಅಂತಂದರೆ ಲೈಕ್ ಏಂಜಲ್ ಇದ್ದಾರೆ ಇಲ್ಲಿ. ಸೊ ಅರ್ತ್ ಏಂಜಲ್ ಕೂಡ ಇರ್ತಾರೆ ಅಲ್ವಾ. ಸೊ ಲೈಕ್ ನನಗಿಲ್ಲಿ ಯಾರು ಪೈಲ್ ನಂಬರ್ 2 ಚೂಸ್ ಮಾಡಿದರೆ, ಯು ಆರ್ ಅರ್ತ್ ಏಂಜಲ್. ಓಕೆ, ನೀವು ಅರ್ತ್ ಏಂಜಲ್. ಆ್ಯಂಡ್ ಇಲ್ಲಿ ಆರ್ಕೇಂಜಲ್ ಮೈಕಲ್ ಎನರ್ಜಿ ಇದೆ. ಸೊ ನಿಮ್ಮನ್ನು ಈ ಒಂದು ಜೀವನ ತುಂಬ ಪ್ರೊಟೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ರೈಟ್ ನಾವು ಯಾವ ದಾರಿಯಲ್ಲಿ ನೀವು ಹೋಗ್ತಾ ಇದ್ದೀರಾ ನೋಡಿ, ಅಲ್ಲಿ ನಿಮಗೆ ಬ್ಯಾಲೆನ್ಸ್ ನೋಡಬಹುದು, ನೀವು ಇನ್ನರ್ ಪೀಸನ್ನು ನೋಡ್ಬೋದು, ಶಾಂತಿನ ನೋಡ್ಬೋದು. ಇನ್ನರ್ ಪೀಸ್ ಆ್ಯಂಡ್ ಶಾಂತಿ ಒಂದೇ. ಪೇಷನ್ಸ್, ತಾಳ್ಮೆ. ಓಕೆ. ಸೊ ಈ ಜೀವನ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ, ಎಲ್ಲಿ ಅತಿ ಇಲ್ಲ, ಎಕ್ಸ್ಟ್ರೀಮ್ ಇಲ್ಲ, ಎಲ್ಲವೂ ಕೂಡ ಸಮತೋಲನ, ಸಮಾನವಾಗಿದೆ. ಓಕೆ. ಸೊ ಯಾರ ಜೊತೆ ಎಷ್ಟು ಎನರ್ಜಿನ ಕೊಡಬಾರ್ದು, ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ವಿನಯ ಇದೆ. ವಿನಯ ಲೈಕ್ ತುಂಬಾ ಕಂಪ್ಯಾಷನೇಟ್ ಎನರ್ಜಿ ಇದೆ, ತುಂಬಾ ಕೋಮಲವಾದಂಥ ಎನರ್ಜಿ ಇದೆ ಪೈಲ್ ನಂಬರ್ 2. ಸೊ ರೈಟ್ ನಾವು ನಿಮ್ಮ ಜೀವನ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ, ಪೈಲ್ ನಂಬರ್ 2 ನಾನು ಹೇಳಬೇಕು ಅಂತಲೇ ಇಲ್ಲ, ಕಾರ್ಡ್ ನೋಡಿ ನಿಮಗೆ ಗೊತ್ತಾಗಿದೆ. ಓಕೆ. ಸೊ ಒಂದು ಒಳ್ಳೆ ಅಬಂಡೆನ್ಸ್ ಇರುವಂತಹ ದಿಕ್ಕಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ, ಅವೇಕನ್ ಮಾಡ್ತಾ ಇದೆ. ನಿಮ್ಮ ಥರ್ಡ್ ಐ ಚಕ್ರ ಇರ್ಬೋದು, ನಿಮ್ಮ ಹಾರ್ಟ್ ಚಕ್ರ ಇರ್ಬೋದು. ಸ್ಪೆಷಲಿ ಥರ್ಡ್ ಆ್ಯಂಡ್ ಹಾರ್ಟ್ ಚಕ್ರ ಇಲ್ಲಿ ಹೆಚ್ಚು ಕಾಣ್ತಾ ಇದೆ ಪೈಲ್ ನಂಬರ್ 2. ಆ್ಯಂಡ್ ಧರ್ಮ ಆ್ಯಂಡ್ ಕರ್ಮ ಅದರ ದಿಕ್ಕಿನಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಪೈಲ್ ನಂಬರ್ 2 ನಿಮ್ಮ ಜೀವನ ರೈಟ್ ನಾವು. ಓಕೆ. ಸೊ ಇಲ್ಲಿ ಸ್ಪಿರಿಚುವಲ್ ಪರ್ಸನ್ ಇಲ್ಲ ಅಂತಂದರೆ ಲೈಕ್ ನೀವು ಮೆಡಿಟೇಷನ್ ಮಾಡಲೇಬೇಕಾಗತ್ತೆ, ಬಿಕಾಸ್ ನಿಮ್ಮಲ್ಲಿ ಗಿಫ್ಟ್ ಚೆನ್ನಾಗೇ ಇದೆ ಪೈಲ್ ನಂಬರ್ 2. ಓಕೆ. ಸೊ ಅದು ಬರೀ ನಿಮ್ಮ ಒಳಗಡೆ ಇಟ್ಕೊಳ್ಳೋದಕ್ಕೆ. ಎಸ್, ಕಿಂಗ್ ಆಫ್ ಸೋರ್ಸ್ ನೋಡಿ. ಸೊ ನಿಮ್ಮ ಜೀವನ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ, ಯಾವ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ, ಒಂದು ಒಳ್ಳೆ ಡೈರೆಕ್ಷನ್ ಹತ್ರ ಕರ್ಕೊಂಡು ಹೋಗ್ತಾ ಇದೆ. ಆ ಡೈರೆಕ್ಷನಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಮೆಚ್ಯೂರಿಟಿಯಿಂದ ಕೆಲಸ ಮಾಡ್ತೀರಾ ನೀವು. ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಯನ್ನು ಕೂಡ ನೀವು ತಗೊಂಡು ಬರ್ತೀರಾ. ಟ್ರಾನ್ಸ್ಫಾರ್ಮೇಷನ್ಸ್ ಇದೆ. ಒಳ್ಳೆ ಪೋರ್ಟಲ್ ಹತ್ರ ನೀವು ಹೋಗ್ತಾ ಇದ್ದೀರಾ ಪೈಲ್ ನಂಬರ್ 2. ವೆರಿ ಲೈಕ್ ಇದು ತುಂಬಾ ಒಳ್ಳೆ ಮೆಸೇಜ್. ಐ ಡೋಂಟ್ ನೋ, ನೀವು ನೋಡಿ 6 ಆಫ್ ಸೋರ್ಸ್. ನೀವು ಇದನ್ನ ಡೈರೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ, ಆ್ಯಂಡ್ ಇಲ್ಲಿ ನೋಡಿ ಡೈರೆಕ್ಷನ್ ಹತ್ರವೇ ಹೋಗ್ತಾ ಇದ್ದೀರಾ ರೈಟ್ ನಾವು. ನಿಮಗೆ ಇದು ಅನ್ನೋನ್ ಅಂತ ಅನಿಸ್ತಾ ಇರ್ಬೋದು, ನಿಮಗೆ ಈ ಥರ ಅನ್ನಿಸ್ತಾ ಕೂಡ ಇರ್ಬೋದು, ನಾನು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ಸರಿಯಾಗಿ ಹೋಗ್ತಾ ಇದ್ದೀನಿ ಇಲ್ವೋ ಅಂತ. ಯು ಆರ್ ಆನ್ ಅ ರೈಟ್ ಪಾತ್ ಆ್ಯಂಡ್ ದೇವರು ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಸೊ ದೇವರು ನಿಮ್ಮ ಜೊತೆ ಇದ್ದಾರೆ ಪೈಲ್ ನಂಬರ್ 2. ದ ಥಿಂಗ್ ಈಸ್ ದ್ಯಾಟ್ ಹಳೆದನ್ನು ಬಿಟ್ಟು ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದೆ. ಹಳೆ ಬರ್ಡನ್ಸ್, ಹಳೆ ಟ್ರಾಮಾ ಎಲ್ಲ ಏನಿದೆ ನೋಡಿ, ಅದನ್ನ ಬಿಟ್ಟು ಮುಂದೆ ಹೋಗೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಓಕೆ. ಆ್ಯಂಡ್ ಇಲ್ಲಿ ನಿಮ್ಗೆ ಇನ್ನೊಂದು ಏನು ಅಂತಂದರೆ ಲೈಕ್ ಜನರು ನಿಮಗೆ ಏನು ಹೇಳಿದ್ರು
ನಿಮ್ಮ ಜೊತೆ ಏನು ಮಾಡಿದರೂ ಕೂಡ ನಿಮಗೊಂದು ಮುಂದಕ್ಕೆ ತಾಳ್ಮೆ ಅನ್ನೋದು ಬರುತ್ತೆ ನಿಮಗೆ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಲೈಕ್ ನಿಮ್ಮಲ್ಲಿ ಇನ್ನೊಂದು ಟ್ಯಾಲೆಂಟ್ ಇದೆ ಇಲ್ಲಿ. ಏನು ಅಂತಂದರೆ ಫೈಲ್ ನಂಬರ್ 2. ಸೊ ನೀವು ಮಾತಾಡ್ತೀರಾ ಅಂತಂದರೆ 4 ಜನ ಕೇಳ್ತಾರೆ. ಓಕೆ, ಸೊ ಅದೇ ನಾನು ಮೊದಲೇ ಹೇಳಿದೆ, ನಿಮ್ಮ ಲಿಸನ್ ಸ್ಕಿಲ್ ಏನಿದೆ ನೋಡಿ ಅಂತಂದರೆ ನೀವು ಕ್ಲಿಯರ್ ಆಡಿಯಂಟ್ ಇರ್ಬೋದು ಫೈಲ್ ನಂಬರ್ 2 ಇಲ್ಲಿ. ಓಕೆ, ಸೊ ನಿಮಗೆ ಇಲ್ಲಿ ಒಂದೇ ಹೇಳ್ತಾ ಇದ್ರೆ ಏನು ಅಂತಂದರೆ ಲಿಸನ್, ಕೇಳುವಂಥ ಅವಶ್ಯಕತೆ ಇದೆ, ಮಾತಾಡೋದಕ್ಕಿಂತ ಕೇಳುವಂಥ ಅವಶ್ಯಕತೆ ಇದೆ. ಮುಂದೆ ಇರುವ ಜನರು ನಿಮ್ಮ ಜೊತೆ ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳುವಂಥ ಅವಶ್ಯಕತೆ ಇದೆ. ನಂತರ ಮಾತಾಡಿ, ಅವಸರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಈ ಒಂದು ಲೈಫ್ ನಿಮ್ಮನ್ನು ಒಳ್ಳೆ ದಿಕ್ಕಿನ ಹತ್ರ ತಕ್ಕೊಂಡು ಹೋಗ್ತಾ ಇದೆ ಫೈಲ್ ನಂಬರ್ 2. ಲೈಕ್ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಒಂದು ಒಳ್ಳೆ ಲೈಕ್ ಲೀಡರ್ಶಿಪ್ ಕ್ವಾಲಿಟಿ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ಮೆಚ್ಯೂರಿಟಿ, ಕ್ಲಾರಿಟಿ, ಮೆಚ್ಯೂರಿಟಿ, ಕನ್ಫ್ಯೂಷನ್ಸಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಯು ಆರ್ ಹೇಗೆ ಅಂತಂದರೆ ಲೈಕ್ ಮಾಸ್ಟರ್ ಆಫ್ ದಿ ಮೈಂಡ್. ಐ ಆಮ್ ವೆರಿ ಸಾರಿ, ನಾನು ಮಧ್ಯದಲ್ಲಿ ಫಂಬಲ್ ಮಾಡ್ತಾ ಇದ್ದೀನಿ ಬಿಕಾಸ್ ಮೆಸೇಜ್ ಸಿಕ್ಕಿದಾಗ ಸಹಜ ಈ ಥರ ಆಗೋದು. ಓಕೆ, ಸೊ ಲೆಟ್ಸ್ ಸಿ ಫೈಲ್ ನಂಬರ್ 2. ಎಸ್ ನೋಡಿ, 4 ಆಫ್ ನೀವು ಇಲ್ಲಿ ಕೂಡ ನೀವು ಚೂಸ್ ಮಾಡಿದ್ದು ದ ಮಿಸರ್. ಇದು ಕೂಡ 4 ಆಫ್ ಪೆಂಟಿಕಲ್ಸ್ ಬಗ್ಗೆ ಮಾತಾಡುತ್ತೆ. ಇದು ಕೂಡ 4 ಆಫ್ ಪೆಂಟಿಕಲ್ಸ್. ಆ್ಯಕ್ಚುಲಿ ನೀವು ಲೈಕ್ ನಿಮ್ಮ ಗಿಫ್ಟ್ ಏನಿದೆ ನೋಡಿ ಅದನ್ನ ಶೇರ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಅದನ್ನ ನಿಮ್ಮ ಒಳಗಡೆನೇ ಇಟ್ಕೊಳ್ಬೇಡಿ. ತುಂಬ ಹಿಡಿತಾ ಇದೆ, ಸ್ವಲ್ಪ ನಿಮ್ಮನ್ನು ನೀವು ಲೂಸ್ ಮಾಡುವಂಥ ಅವಶ್ಯಕತೆ ಇದೆ. ಭಯ ಇರಬಹುದು, ಏನೇ ಇರಬಹುದು. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ನೋಡಿ, ಕ್ವೀನ್ ಆಫ್ ವಾನ್ಸ್, ಕ್ವೀನ್ ಎನರ್ಜಿ ಜಾಸ್ತಿ ಇದೆ. ಲೈಕ್ ಬಾಟಮ್ ಆಫ್ ದ ಡೆಕ್ ಟೆಂಪ್ರೆನ್ಸ್ ನೋಡಿ, ಅಗೇನ್ ಟೆಂಪ್ರೆನ್ಸ್ ಕಾರ್ಡ್ ಬಂತು. ಸೊ ಟೆಂಪ್ರೆನ್ಸ್ ಅದೇ ಹೇಳುತ್ತೆ ಲೈಕ್ ಬ್ಯಾಲೆನ್ಸ್. ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ ಯಾವುದನ್ನು ಕೂಡ ಫೈಲ್ ನಂಬರ್ 2. ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದೀರಾ, ಒಂದು ಬೌಂಡ್ರೀಸ್ನ ಸೆಟ್ ಮಾಡಿ. ಎಷ್ಟು ಮಾತಾಡಬೇಕು ಅಷ್ಟೇ. ಓಕೆ, ಸೊ ಇಲ್ಲಿ ಕಿಂಗ್ ಆಫ್ ಸೋರ್ಸ್ ನಿಮಗೆ ಅದನ್ನೇ ಕಲಿಸ್ಕೊಡುತ್ತೆ ಯಾವ ಥರ ಬೌಂಡ್ರೀಸ್ನ ಸೆಟ್ ಮಾಡೋದು ಅನ್ನೋದು. ಬಟ್ ಇಲ್ಲಿ ನಿಮಗೆ ಗೈಡೆನ್ಸ್ ಏನು ಅಂತಂದರೆ ಯಾವುದನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ಸೊ ಸ್ವಲ್ಪ ಲೂಸ್ ಮಾಡುವಂಥ ಭಯ ಇರ್ಬೋದು ನಿಮಗೆ. ನಾನು ಈ ನಾಲೆಜನ್ನು ಶೇರ್ ಮಾಡಿದ್ರೆ ಜನರು ಎಕ್ಸೆಪ್ಟ್ ಮಾಡ್ತಾರೋ ಇಲ್ವೋ, ಎಕ್ಸೆಪ್ಟ್ ಮಾಡೋದು ಸೆಕೆಂಡ್ರಿ. ಬಟ್ ನೀವು ಯಾವುದನ್ನ ಶೇರ್ ಮಾಡಬೇಕು ಅಂತ ಇದ್ದೀರಾ ನೋಡಿ, ಅದನ್ನ ಶೇರ್ ಮಾಡಿ. ಓಕೆ, ಸೊ ಈ ಒಂದು ನಿಮ್ಮ ವಿದ್ಯೆ ಏನಿದೆ ನೋಡಿ, ಇದು ನಿಮಗೆ ಲೈಕ್ ಮನಿನ ತರ್ಬೋದು, ಹಣನ ತರ್ಬೋದು, ಅಬಂಡೆನ್ಸ್ನ ತರ್ಬೋದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ ಫೈಲ್ ನಂಬರ್ 2. ಓಕೆ, ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ನರ್ಚರ್ ಮಾಡಿ, ನಿಮ್ಮನ್ನು ನೀವು ಆದಷ್ಟು ನರ್ಚರ್ ಮಾಡಿ. ಓಕೆ, ಆ್ಯಂಡ್ ಒಂದು ಟೈಟ್ ಹಗ್ ಕೊಡುವಂಥದ್ದು, ನಿಮಗೆ ನೀವು ಟೈಟ್ ಹಗ್ಗನ್ನು ಕೊಡುವಂಥದ್ದು, ನೇಚರ್ ಜೊತೆ ಕನೆಕ್ಟ್ ಆಗುವಂಥದ್ದು. ಆದಷ್ಟು ನಿಮ್ಮನ್ನು ನೀವು ಗ್ರೌಂಡ್ ಮಾಡಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ನೀವು ಹೀಲಿಂಗ್ ಫೀಲ್ಡಲ್ಲಿ ಆಲ್ರೆಡಿ ಇದ್ದೀರಾ ಅಂತಂದರೆ ಹೀಲಿಂಗ್ ಫೀಲ್ಡಲ್ಲಿ ಆಲ್ರೆಡಿ ನೀವು ಇದ್ದೀರಾ, ಇಲ್ಲಾಂದರೆ ಕಲಿತಾ ಇದ್ದೀರಾ ಅಂತಂದರೆ ನಿಮ್ಮನ್ನು ಗ್ರೌಂಡ್ ಮಾಡುವಂಥ ಅವಶ್ಯಕತೆ ಇದೆ. ನೇಚರ್ ಜೊತೆ ಕನೆಕ್ಟ್ ಆಗಿ, ಇಲ್ಲಾಂದರೆ ಬರೀ ಕಾಲಲ್ಲಿ ಮಣ್ಣಿನ ಮೇಲೆ ನಡೆಯೋದಿರ್ಬೋದು, ಹುಲ್ಲಿನ ಮೇಲೆ ನಡೆಯೋದಿರ್ಬೋದು ಮಾಡಿ. ಆದಷ್ಟು ನೀರನ್ನು ಕುಡೀರಿ, ಆದಷ್ಟು ಫ್ರೂಟ್ಸ್, ವೆಜಿಟೇಬಲ್ಸನ್ನು ಕನ್ಸ್ಯೂಮ್ ಮಾಡಿ. ಓಕೆ, ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೂ ನಿಮ್ಗೇನು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಎಬಿಲಿಟಿ ಮೇಲೆ ಯಾವತ್ತೂ ಡೌಟನ್ನು ಪಡ್ಕೊಳ್ಬೇಡಿ. ಓಕೆ, ಎಬಿಲಿಟಿ ಮೇಲೆ ಡೌಟನ್ನು ಪಡ್ಕೊಳ್ಬೇಡಿ. ಫೈಲ್ ನಂಬರ್ 2, ಯು ಆರ್ ಪ್ರೊಟೆಕ್ಟೆಡ್. ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ, ನೀವು ಸುರಕ್ಷಿತವಾಗಿದ್ದೀರಾ. ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಧೈರ್ಯದಿಂದ ಮುನ್ನುಗ್ಗೋದಕ್ಕೆ ಹೇಳ್ತಾ ಇದ್ದಾರೆ. ಧೈರ್ಯದಿಂದ ಮುನ್ನುಗ್ಗಿ. ಆ್ಯಂಡ್ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಈಸ್ ಫಸ್ಟ್ ಪ್ರಯಾರಿಟಿ. ಎಸ್, ನೀವು ಬೇರೆಯವರಿಗೆ ಹೆಲ್ಪ್ ಮಾಡ್ತೀರಾ, ಸಹಾಯ ಮಾಡ್ತೀರಾ, ಬೇರೆಯವ್ರನ್ನ ಹೀಲ್ ಮಾಡ್ತೀರಾ. ಅದಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಸುರಕ್ಷಿತ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಿಮ್ಮನ್ನು ನೀವು ನರ್ಚರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಈ 2 ಕ್ವೀನ್ಸ್ಗಳು ಅದನ್ನೇ ಹೇಳ್ತಾ ಇದ್ದಾರೆ. ಪೇಯ್ನಿಂದ ಸಫರ್ ಮಾಡಬೇಡಿ, ಪೇಯ್ನಿಂದ ಲೆಸನ್ನ ಕಲಿಯಿರಿ. ಓಕೆ, ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಪೇಯ್ನಿಂದ ಸಫರ್ ಮಾಡಬೇಡಿ. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸ್ಮೈಲ್. ಫೈಲ್ ನಂಬರ್ 2.
ಸ್ಮೈಲ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಓಕೆ, ಸ್ಮೈಲ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಬಿಕಾಸ್ ನಿಮ್ಮ ಒಂದು ಸ್ಮೈಲ್ ಏನಿದೆ ನೋಡಿ, ಅದು ನಿಮ್ಮ ಎನರ್ಜಿನ ತುಂಬಾ ಗ್ರೌಂಡ್ ಮಾಡಿಸುತ್ತೆ ಆ್ಯಂಡ್ ಲೈಕ್ ಪುಷ್ ಕೊಡುತ್ತೆ ನಿಮಗೆ. ಓಕೆ, ಸೊ ಆದಷ್ಟು ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಫ್ಲವರ್ಸ್, ಮನೆಯಲ್ಲಿ ಕ್ಯಾಟ್ಸ್, ಡಾಗ್ಸ್, ಹೀಲರ್ ಅಂದ ತಕ್ಷಣ ಇವ್ರ ಜೊತೆ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಓಕೆ, ಸೊ ನೀವು ಯಾವುದಾದ್ರೂ ಒಂದು ಪ್ಲ್ಯಾಂಟ್ಸನ್ನು ಮನೆಗೆ ತಂದು ಅದನ್ನು ಒಳ್ಳೆ ರೀತಿಯಲ್ಲಿ ಲಾಲನೆ ಪಾಲನೆ ಮಾಡಿ, ತುಂಬ ಒಳ್ಳೆಯದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಅದರಲ್ಲೂ ಕೂಡ ಬಟರ್ಫ್ಲೈ ಪೀ ಅಂತ ಹೇಳಿಬಿಟ್ಟು ಒಂದು ಗಿಡ ಇದೆ, ಗೌರಿ ಹೂ ಅಂತ ಹೇಳ್ತಾರಂತ ಅನಿಸುತ್ತೆ ನನಗೆ ಕನ್ನಡದಲ್ಲಿ, ಐ ಡೋಂಟ್ ನೋ. ಓಕೆ, ಜೆಂಟಲ್ ರೈನ್ ನೋಡಿ, ಹೀಲಿಂಗ್ ಈಸ್ ಅನ್ಫೋಲ್ಡಿಂಗ್. ಸೊ ಜೆಂಟಲ್ ರೈನ್ ನಿಮಗೆ ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದರ ಮೇಲೆ ಹೆಚ್ಚಿನ ಗಮನನ ಕೊಡುವಂಥ ಅವಶ್ಯಕತೆ ಇದೆ ನಿಮಗೆ. ಹೀಲಿಂಗ್ ಈಸ್ ಅನ್ಫೋಲ್ಡಿಂಗ್, ಸೊ ಅನ್ಫೋಲ್ಡ್ ಆಗುತ್ತೆ. ಹೀಲಿಂಗ್ ಏನಿದೆ ನೋಡಿ ಅದು ಅನ್ಫೋಲ್ಡ್ ಆಗುತ್ತೆ. ರೈಟ್ ನಾವು ಯಾವುದೇ ಥರದ ನಿಮ್ಮ ಲೈಫಲ್ಲಿ ಸಿಚುವೇಶನ್ಸ್ ಇದ್ದರೂ ಕೂಡ ಅಲ್ಲಿ ಹೀಲಿಂಗ್ ಅವೈಲೇಬಲ್ ಇದೆ. ಪೈಲ್ ನಂಬರ್ 2, ಸೋರಿಂಗ್ ಬರ್ಡ್ ರಿಲೀಸ್ ಫಿಯರ್, ಸಿ ದ ಬಿಗ್ಗರ್ ಪಿಕ್ಚರ್. ನೋಡಿ, ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ ಭಯ ಬಗ್ಗೆ, ಇದು ಕನ್ಫರ್ಮೇಷನ್ಸ್. ನಿಮಗೆ ಭಯ ತುಂಬ ಇದೆ, ಭಯ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಜನರು ಏನು ಅಂದ್ಕೊಳ್ತಾರೋ, ಸೊ ನನ್ನ ಎಬಿಲಿಟಿ ಸರಿ ಇದೆಯೋ ಇಲ್ವೋ, ನಾನು ಕರೆಕ್ಟಾಗಿ, ಫಾರ್ ಎಕ್ಸಾಂಪಲ್ ಟ್ಯಾರೋ ಕೂಡ ನೀವು ರೀಡ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮನ್ನು ನೀವು ಡೌಟ್ ಪಟ್ಕೊಳ್ಬೇಡಿ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಟ್ಯಾರೋದಲ್ಲಿ ಯಾವಾಗಲೂ ಏನಿದೆ ನೋಡಿ, ಇದೇ ಒಂದೇ ಮೆಸೇಜ್ ಅಂತ ಸೀಮಿತವಾಗಿ ಇರೋದಿಲ್ಲ. ಓಕೆ, ಸೊ ಒಬ್ಬೊಬ್ಬರಿಗೆ ಟ್ಯಾರೋ ಏನಿದೆ ನೋಡಿ ಒಂದೊಂದು ಥರದ ಆನ್ಸರನ್ನು ಕೊಡುತ್ತೆ. ಓಕೆ, ಸೊ ನಾನಿವಾಗ ಎಲ್ಲಿ ಹೇಳಿದೆ ನಿಮಗೆ 4 ಆಫ್ ಪೆಂಟಿಕಲ್ಸಿಂದ ನನಗೆ ಭಯ ಕಾಣ್ತಾ ಇದೆ, ನಿಮಗೆ ಬೇರೆ ಏನೋ ಕಾಣಬಹುದು. ಓಕೆ, ಸೊ ಡಿಪೆಂಡ್ ಆನ್ ಯೋರ್ ಇಂಟ್ಯೂಷನ್, ನಿಮ್ಮ ಅಂತರಾತ್ಮವನ್ನು ನಂಬೋದ್ರಲ್ಲಿದೆ. ಓಕೆ, ಸೊ ಟ್ಯಾರೋ ಯಾವಾಗಲೂ ಒಂದೇ ಥರದ ಆನ್ಸರನ್ನು ಕೊಡೋದಿಲ್ಲ, ಹಾಗೆ ಒಂದೇ ಆನ್ಸರಿಗೆ ಸೀಮಿತ ಕೂಡ ಅಲ್ಲ ಟ್ಯಾರೋ. ಓಕೆ, ಇದು ಬರೋದಿದೆ, ನೋಡೋಣ. ರೈಸಿಂಗ್ ಸನ್, ಅ ನ್ಯೂ ಡೇ ಬ್ರಿಂಗ್ಸ್ ಕ್ಲಾರಿಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ರೈಸಿಂಗ್ ಸನ್ ಬಂದಿದೆ. ಓಕೆ, ಸೊ ಇಸ್ ಆಮ್ ಬಾಟಮ್ ಆಫ್ ದ ಡೆಕ್, ಸ್ಟ್ರಾಂಗ್ ಓಕ್, ಸ್ಟ್ಯಾಂಡ್ ಫ್ರೀಮ್ ಇನ್ ಯೋರ್ ವ್ಯಾಲ್ಯೂಸ್. ನಿಮ್ಮ ವ್ಯಾಲ್ಯೂಸ್ ಏನಾದರೆ ನಾನು ಹೇಳ್ದಲ್ವ, ರೂಟ್ ತುಂಬ ಸ್ಟ್ರಾಂಗ್ ಆಗಿರಿ. ನೀವು ಯಾವುದನ್ನು ಬಿಲೀವ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ನೋಡಿ. ಪೈಲ್ ನಂಬರ್ 2, ಅ ನ್ಯೂ ಡೇ ಬ್ರಿಂಗ್ಸ್ ಕ್ಲಾರಿಟಿ. ಸೊ ಯಾವಾಗಲೂ ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನಿದೆ ನೋಡಿ ಅದನ್ನು ನಂಬಿ. ಓಕೆ, ಆ್ಯಂಡ್ ಆದಷ್ಟು ಓವರ್ವೆಲ್ಮ್ ಆಗೋದಕ್ಕೆ ಹೋಗಬೇಡಿ. ಇನ್ನೊಂದು ಏನು ಅಂತಂದರೆ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೆ. ಓಕೆ, ಒಬ್ಬರಿಗೆ ಎಷ್ಟನ್ನು ಎನರ್ಜಿ ಕೊಡಬೇಕು ಅಷ್ಟೇ ಕೊಡಬೇಕು, ಅದಕ್ಕಿಂತ ಹೆಚ್ಚು ಕೊಡಬಾರ್ದು. ಓಕೆ, ಸೊ ಎಸ್ ದಿಸ್ ಈಸ್ ಓಕೆ. ದ ಮಿಸರ್ ಕಾರ್ಡಲ್ಲಿ ಅದನ್ನೇ ಹೇಳ್ತಾ ಇದೆ, ಭಯ. ನೋಡಿ, ಇವರಲ್ಲಿ ನೀವು ನೋಡಿದರೆ ಎಲ್ಲವನ್ನು ಇಟ್ಕೊಂಡಿದ್ದಾರೆ ನೀವು ನೋಡಿದರೆ. ಓಕೆ, ತುಂಬ ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು. ಸೊ ಭಯ ಪಡ್ಕೊಂಡು ಯಾವುದನ್ನು ಕೂಡ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಅಂತಂದರೆ ಶೇರ್ ಮಾಡಿ, ನಿಮ್ಮಲ್ಲಿರುವಂಥ ಒಳ್ಳೆ ಟ್ಯಾಲೆಂಟ್ ನಿಮ್ಮಲ್ಲಿದೆ ಅಂತಂದರೆ ಅದನ್ನ ಬೇರೆಯವ್ರ ಜೊತೆ ಶೇರ್ ಮಾಡಿ, ಅದನ್ನು ತುಂಬ ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ಓಕೆ, ಬಿಕಾಸ್ ನೀವು ಶೇರ್ ಮಾಡೋದಕ್ಕಿರುವವರು, ಹೀಲ್ ಮಾಡೋದಕ್ಕಿರುವವರು. ಪೈಲ್ ನಂಬರ್ 2. ಓಕೆ, ಸೊ ಎಸ್ ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.